ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾ ಮಾಡೋ ಎಲ್ಲ ವಿಡಿಯೋಸು ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಲುಪಬೇಕು, ಇದರ ಸದುಪಯೋಗ ಎಲ್ಲ ಸ್ಪರ್ಧಾರ್ಥಿಗಳು ಪಡ್ಕೊಳ್ಬೇಕು ಅಂತ ನಾನು ಇವತ್ತು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಕೋರ್ಟ್ ಕಲಾಪಗಳು ಮುಗೀತು, ಆ ಕಾರಣದಿಂದ ಬಂದು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಇಂದಿನ ವಿಷಯ ಅಂದರೆ, ಸಂವಹನ ಪೇಪರ್ ಅಂದರೆ ಕಮ್ಯುನಿಕೇಷನ್ ಪೇಪರ್ ಗ್ರೂಪ್ ಸಿಗೆ ಏನು ನಮ್ಮ ಕಮ್ಯುನಿಕೇಷನ್ ಪೇಪರ್ 100 ಮಾರ್ಕ್ಸ್ ಇದೆಯಲ್ಲ, ಯಾವೆಲ್ಲ ಪುಸ್ತಕಗಳು ಓದಬೇಕು, ಕನ್ನಡ ರಿಲೇಟೆಡ್ ಯಾವ ಪುಸ್ತಕ ಓದಬೇಕು, ಕಂಪ್ಯೂಟರ್ ರಿಲೇಟೆಡ್ ಯಾವ ಪುಸ್ತಕ ಓದಬೇಕು, ಹಾಗೆ ಇಂಗ್ಲೀಷ್ ರಿಲೇಟೆಡ್ ಯಾವ ಪುಸ್ತಕಗಳು ಓದಬೇಕು ಅಂತ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಓಕೆನಾ, ನಾನು ತುಂಬ ಕಂಟೆಂಟ್ ಇರೋ ಪುಸ್ತಕಗಳ ಬಗ್ಗೆನೇ ಮಾಹಿತಿ ಕೊಡ್ತೀನಿ, ವ್ಯಾಲಿಡ್ ಕಂಟೆಂಟ್ ಇರೋ ಪುಸ್ತಕಗಳ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೀನಿ. ಸಾಕಷ್ಟು ಪುಸ್ತಕಗಳಿದ್ದಾವೆ, ಬಟ್ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿದೆ ಕಂಟೆಂಟು. ಆ ಕಾರಣದಿಂದ ನೀವು ಈ ಪುಸ್ತಕಗಳನ್ನು ರೆಫರೆನ್ಸ್ ಮಾಡಿ ತಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಮುಂದಿನ ಎಕ್ಸಾಮ್ಸ್ಗೆ ಅಂತ ಹೇಳ್ತಾ ಇದ್ದೀನಿ. ಈಗ ಸಂವಹನ ಪೇಪರ್ ಬಗ್ಗೆ ನೋಡೋಣ. ಓಕೆನಾ, ಅಂದರೆ 100 ಮಾರ್ಕ್ಸ್ ಇರುತ್ತೆ. ಕನ್ನಡ ಬಂದು 35 ಮಾರ್ಕ್ಸ್ಗೂ, ಮತ್ತು ಇಂಗ್ಲೀಷ್ ಬಂದು 35 ಮಾರ್ಕ್ಸು, ಹಾಗೆ ಕಂಪ್ಯೂಟರ್ ಬಂದು 35 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆನಾ, ಇಲ್ಲಿ 3 ಪಾರ್ಟ್ ಇರುತ್ತೆ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಆ ಕಾರಣದಿಂದ ಈ ಪುಸ್ತಕದ ಬಗ್ಗೆ ಯಾವ್ಯಾವ ಪುಸ್ತಕಗಳು ಓದಬೇಕು ಸ್ಪರ್ಧಾರ್ಥಿಗಳು, ಆ ಕಾರಣದಿಂದ ಈ ಪುಸ್ತಕಗಳ ಬಗ್ಗೆ ಇವತ್ತು ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಗ್ರೂಪ್ ಸಿಗೆ ಓದ್ತಾ ಇದ್ದೀರಲ್ಲ, ಅವರು ಕಂಪಲ್ಸರಿ ಈ ಪುಸ್ತಕಗಳು ನಿಮ್ಮ ಹತ್ರ ಒಂದು ಸೆಟ್ ಇರಲೇಬೇಕಾಗುತ್ತೆ. ಓಕೆನಾ, ಮೊದಲಿಗೆ ನಾನು ಕನ್ನಡ ಬಗ್ಗೆನೇ ಹೇಳ್ತೀನಿ, ಯಾಕಂದರೆ ಕನ್ನಡದ ಬಗ್ಗೆ ನನಗೆ ಹೆಚ್ಚು ಒಲವಿದೆ. ಓಕೆ, ನಾನೇ ಬರೆದಿರೋದು. ಓಕೆನಾ, ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಈ ಪುಸ್ತಕ ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರನೂ ಇರಬೇಕು, ಯಾಕಂದರೆ ಇದು ಸೆಕೆಂಡ್ ಮುದ್ರಣ. ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ, ಈ ಪುಸ್ತಕದಲ್ಲಿ ಏನಪ್ಪ ಅಂದರೆ ನಿಮಗೆ ಎಲ್ಲ ರೀತಿಯ ವ್ಯಾಲಿಡ್ ಕಂಟೆಂಟ್ ಸಿಗುತ್ತೆ ನಿಮಗೆ. ಓಕೆನಾ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಸರಳ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾವುದು ಡಿಫಿಕಲ್ಟ್ ಆಗಲ್ಲ, ತುಂಬ ಈಸಿಯಾಗಿದೆ, ಸರಳ ಭಾಷೆಯಲ್ಲಿ ಬರೆದಿದ್ದೀನಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಈ ಪುಸ್ತಕ ನಿಮ್ಮ ಹತ್ರ ಇರಲೇಬೇಕು. ಓಕೆನಾ, ನಿಮ್ಮ ಹತ್ರ ಯಾವ ಪುಸ್ತಕ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆನಾ, ಬಟ್ ಈ ಪುಸ್ತಕ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಹತ್ರ ಇರಲೇಬೇಕು. ಓಕೆ, ನೆಕ್ಸ್ಟು ನನ್ನ ಕನ್ನಡ ಬಗ್ಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಅಷ್ಟೊಂದು ವರ್ತ್ ಇದೆ. ಮುಂದೆ ನೋಡೋಣ. ಇದು ಯಾಕಂದರೆ ಕನ್ನಡ 35 ಮಾರ್ಕ್ಸ್ಗಿದೆ, ಆ ಕಾರಣದಿಂದ ಕನ್ನಡ ಆ ಪುಸ್ತಕ ನಿಮ್ಮ ಹತ್ರ ಇರಲೇಬೇಕು. ನೆಕ್ಸ್ಟು ಇಂಗ್ಲೀಷು 35 ಮಾರ್ಕ್ಸು. ಇದರಲ್ಲಿ ಇವರು ಯಾಕೆ ಆ ಥರ ನನಗೆ ಗೊತ್ತಿಲ್ಲ, ಬಟ್ ಕಾಂಟೆಂಟ್ ಮಾತ್ರ ಎಕ್ಸಲೆಂಟ್ ಇದೆ. ಓಕೆನಾ, BN ಸುರೇಶ್ ಅಂದ್ಬಿಟ್ಟು ಜ್ಞಾನ ಗಂಗೋತ್ರಿ, ಇವ್ರು ನನಗೆ ಗೊತ್ತಿಲ್ಲ ಯಾರು ಅಂತ, ಬಟ್ ಕಂಟೆಂಟ್ ಮಾತ್ರ ಎಕ್ಸಲೆಂಟ್ ಇದೆ. ಮತ್ತು ಇನ್ನೊಂದು ಜನರಲ್ ಇಂಗ್ಲೀಷು ಲೂಸೆನ್ಸ್ ಪಬ್ಲಿಕೇಶನ್ ಇದೆಯಲ್ಲ, ತುಂಬ ಎಕ್ಸಲೆಂಟ್ ಇದೆ. ಆ ಕಾರಣದಿಂದ ನೀವು BN ಸುರೇಶ್ ಅಥವಾ ಲೂಸೆಂಟು ಇವೆರಡೂ ಇದ್ರೂ ಬೆಟರ್ ನಿಮ್ಮ ಹತ್ರ, ಯಾಕಂದರೆ ಚೆನ್ನಾಗಿದೆ. ಮತ್ತು ಅದಕ್ಕೆ ಕೆಲವೊಂದು ವೀಡಿಯೋಸ್ ಹೇಳ್ತೀನಿ, ಯಾವ ರೀತಿ ಅದನ್ನು ಫಾಲೋ ಮಾಡಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಕಂಪ್ಯೂಟರ್ಗೆ ಇಂಗ್ಲೀಷಲ್ಲಿ ಲೂಸೆಂಟ್, ಹರಿಯಂತ್, ಹಾಗೆ ಕನ್ನಡ ಮೀಡಿಯಮಲ್ಲಿ ಸುನಿಲ್ ಚೌಹಾಣ್, ತುಂಬ ಚೆನ್ನಾಗಿದೆ ಪುಸ್ತಕಗಳು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಈಗೇನು ಕನ್ನಡ ಮೀಡಿಯಮಲ್ಲಿ ಬರ್ತಾ ಇದೆಯಲ್ಲ ಪುಸ್ತಕಗಳು, ಆ ಪುಸ್ತಕಗಳ ಲೇಖಕರೆಲ್ಲ ಯಾವ ಬುಕ್ಕನ್ನು ರೆಫರೆನ್ಸ್ ತೊಗೊಳ್ತಾರೆ ಅಂದರೆ ಹರಿಯಂತು ಅಥವಾ ಲೂಸೆಂಟನ್ನೇ ರೆಫರೆನ್ಸ್ ತೊಗೊಳ್ತಾರೆ. ನಾನು ನೋಡಿರೋ ಪ್ರಕಾರ ಹರಿಯಂತ್ ಮತ್ತು ಲೂಸೆಂಟು ಮತ್ತು ನಮ್ಮ ಕರ್ನಾಟಕದ ಯುವ ಲೇಖಕರು, ಅಂದರೆ ಈಗ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಸುನೀಲ್ ಚೌಹಾಣ್ ಅಂತ. ಓಕೆನಾ, ನಾನು ಈಗ ಅದು 4ನೇ ಎಡಿಷನ್ ಮುಗಿದು ಈಗ 5ನೇ ಮುದ್ರಣ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಪರ್ಧಾರ್ಥಿಗಳ ಕೈ ತಲುಪುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ 4th ಎಡಿಷನ್ ಎಂಟೈರ್ ಕಂಪ್ಲೀಟ್ ಆಗಿದೆ, ಮತ್ತು ಕೆಲವೊಂದು ಮಾರ್ಪಾಡುಗಳು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗುತ್ತೆ. ಸುನೀಲ್ ಚೌಹಾಣ್ದು ತುಂಬ ಎಕ್ಸಲೆಂಟ್ ಇದೆ ಪುಸ್ತಕ. ಅದರ ಜೊತೆಗೆ ಲೂಸೆಂಟು, ಹರಿಯಂತು ಈ 3 ಪುಸ್ತಕಗಳಿದ್ರೆ ಜೊತೆಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಕಂಪ್ಯೂಟರ್ ಮಾಡಬೇಕಂದ್ರೆ ಪ್ರಾಕ್ಟಿಕಲ್ ಮಾಡಬೇಕು. ಓಕೆನಾ, ಪ್ರಾಕ್ಟಿಕಲ್ ಮಾಡಿದಾಗ ನಿಮಗೆ ಯಾವ ಟೂಲಲ್ಲಿ ಏನಿದೆ, ಫೈಲಲ್ಲಿ ಏನಿದೆ, ಹೋಮಲ್ಲಿ ಏನಿದೆ, ಮತ್ತು ಎಡಿಟಲ್ಲಿ ಏನಿದೆ, ಟೂಲ್ಸಲ್ಲಿ ಯಾವೆಲ್ಲ ಟೂಲ್ಸ್ ಇದೆ, ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ನಿಮಗೆ ಸಿಗುತ್ತೆ. ಆ ಕಾರಣದಿಂದ ಜಸ್ಟ್ ನೀವು ಕಂಪ್ಯೂಟರ್ನ ನೋಡಿದ್ರೆ ಬರಲ್ಲ, ಓದಿದ್ರೆ ಬರಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ಮಾಡಬೇಕು ನೀವು ಕಂಪ್ಯೂಟರನ್ನು. ಓಕೆನಾ ಸ್ಪರ್ಧಾರ್ಥಿಗಳೇ, ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತೀನಿ. ಕಂಪ್ಯೂಟರ್ಗೆ ಏನಂದರೆ ಸಬ್ಜೆಕ್ಟ್ ಅಂದರೆ ಚಾಪ್ಟರ್ ವೈಸು ಫೇಮಸ್ ಯೂಟ್ಯೂಬರ್, ಆ್ಯಕ್ಚುಲಿ ನಾವೆಲ್ಲ ಪ್ರೀವಿಯಸ್ ಓದ್ತಿರ್ಬೇಕಾದ್ರೆ ಯುವರಾಜ್ ಮಾದ ಅಂತ ಇದ್ದಾರೆ. ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯುವರಾಜ್ ಮಾದ ಅಂತ ಸರ್ಚ್ ಮಾಡಿದ್ರೆ, ಕಂಪ್ಯೂಟರ್ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಕನ್ನಡ ಮೀಡಿಯಮಲ್ಲಿ
ಅಂದರೆ ಚಾಪ್ಟರ್ ವೈಸು ಬೇಸಿಕ್ ಅಂದರೆ ಇಂಟ್ರಡಕ್ಷನ್ ಟು ಕಂಪ್ಯೂಟರಿಂದ ಹಿಡಿದು ಅಪ್ ಟು ನಿಮಗೆ ಇಂಟರ್ನೆಟ್ ಈಗೇನು AI ತನಕ ಪ್ರತಿಯೊಂದು ನಿಮಗೆ ವೀಡಿಯೋಸ್ ಸಿಗುತ್ತಾ ಹೋಗ್ತಿದೆ. ನಾವೆಲ್ಲ ಅದನ್ನೇ ಫಾಲೋ ಮಾಡ್ತಾಯಿದ್ರೆ. ಜೊತೆಗೆ ಈಗ ಇನ್ನೊಬ್ಬರು ಯುವ ಲೇಖಕರಾದ ಸುನೀಲ್ ಚೌಹಾಣ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವ್ರದ್ದೇ ಆದ ಯೂಟ್ಯೂಬಲ್ಲಿ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಆಗಿದೆ, ನೀವು ನೋಡಬಹುದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ತುಂಬ ಎಕ್ಸ್ಪರ್ಟ್ ಇದ್ದಾರೆ ಕಂಪ್ಯೂಟರಲ್ಲಿ. ಬಟ್ ಇದರ ಜೊತೆಗೆ ನೀವು ಪ್ರಾಕ್ಟಿಕಲ್ ಮಾಡಲೇಬೇಕು ಸ್ಪರ್ಧಾರ್ಥಿಗಳೇ. ಮತ್ತು ಇನ್ನೊಂದು ನಿಮಗೆ ಇಂಗ್ಲೀಷಲ್ಲಿ ನಮಗೆ ಏನಂತಾರೆ, ಅಲ್ಲಿ ಕಂಟೆಂಟು ಪ್ರಿಪೋಷನ್ಸ್ ಆಗಿರಬಹುದು, ಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಕನ್ಜಂಕ್ಷನ್ಸು, ಓಕೆನಾ, ಮತ್ತು ಸಿನೋನಮ್ಸು, ಎಲ್ಲ ಪ್ರತಿಯೊಂದು ನಿಮಗೆ ಕಂಟೆಂಟು ನಿಮಗೆ ಬುಕ್ಕಲ್ಲಿ ಸಿಗುತ್ತೆ. ಬಟ್ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಷ್ಟು ಬೇಗನೆ ಅರ್ಥ ಆಗಲ್ಲ. ಆ ಕಾರಣದಿಂದ ನೀವೇನು ಮಾಡಬೇಕಂದ್ರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಒಂದು ಪ್ರಿಪೋಷನ್ಸ್ ಅಂತ ಹೊಡೆದ್ಬಿಟ್ಟು ಕನ್ನಡ ಅಂತ ಹೊಡೆದ್ರೆ ನಿಮಗೆ ಯೂಟ್ಯೂಬಲ್ಲಿ ಪ್ರಿಪೋಷನ್ ರಿಲೇಟೆಡ್ ಎಲ್ಲ ಕನ್ನಡ ವೀಡಿಯೋಸ್ ಬರುತ್ತೆ. ಅದನ್ನು ನೋಡಿ ನೀವು ಅರ್ಥ ಮಾಡಿಕೊಂಡು ನಿಮ್ಮದೇ ಆದ ನೋಟ್ಸನ್ನು ಮಾಡ್ಕೊಳ್ಳಿ. ಓಕೆನಾ. ಪ್ರಿಪೋಷನ್ಸ್ ಆಗಿರ್ಬೋದು, ಕನ್ಜಂಕ್ಷನ್ಸ್ ಆಗಿರಬಹುದು, ಆಮೇಲೆ ಏನು ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು, ಆಮೇಲೆ ಟೆನ್ಸಸ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಕಂಟಿನ್ಯೂಯಸ್ಸು, ಈ ರೀತಿ ಪ್ರತಿಯೊಂದು ಎಲ್ಲ ಬರುತ್ತೆ ನಿಮಗೆ. ಪ್ರತಿಯೊಂದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮದೇ ಆದ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ. ಪುಸ್ತಕ ಓದಿದ್ರೆ ನೀವು ಇಂಗ್ಲೀಷು ಅಷ್ಟು ಬೇಗನೆ ನಿಮ್ಗೆ ಅರ್ಥ ಆಗಲ್ಲ. ಪುಸ್ತಕದ ಜೊತೆಗೆ ನೀವು ವೀಡಿಯೋಸನ್ನು ನೋಡಬೇಕು. ಓಕೆನಾ. ಯೂಟ್ಯೂಬಲ್ಲಿ ಯಾವುದೇ ಯೂಟ್ಯೂಬರ್ ಆಗಿರಲಿ, ಯಾವುದೋ ಒಂದು ಕಂಟೆಂಟ್ ಬಗ್ಗೆ ಮಾಡಿರ್ತಾರೆ ಅವರು. ಪ್ರಿಪೋಷನ್ಸ್ ಆಗಿರ್ಬೋದು, ಈಗ ನಮಗೆ ಟೆನ್ಸಸ್ ಬೇಕು, ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಟೆನ್ಸ್, ಈ ರೀತಿ ನಮ್ಗೆ ರಿಲೇಟೆಡ್ ಬೇಕಾಗುತ್ತೆ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ನೀಟಾಗಿ ನೀವು ಅದನ್ನು ನೋಟ್ ಮಾಡ್ಕೋಬೇಕು. ಪುಸ್ತಕನೂ ಓದಬೇಕು, ವಿಡಿಯೋ ನೋಡಿ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನಿಮಗೆ ಇಂಗ್ಲೀಷ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. BN ಸುರೇಶ್ ಅಂದ್ಬಿಟ್ಟು ಜ್ಞಾನ ಗಂಗೋತ್ರಿ ಸಂಸ್ಥೆಯವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಲೂಸೆಂಟ್ ಜನರಲ್ ಇಂಗ್ಲೀಷು, ಈ 2 ಪುಸ್ತಕ ಇದ್ರೂ ಬೆಟರ್. ಹಾಗೆ ಕಂಪ್ಯೂಟರ್ಗೆ ಲೂಸೆಂಟು, ಹರಿಯಂತು ಮತ್ತು ನಮ್ಮ ಸುನೀಲ್ ಚೌಹಾಣ್ರವರು ಬರೆದಿರೋ ಈಗ 5ನೇ ಮುದ್ರಣ ಆಗ್ತಾಯಿದೆ. ಈಗೆಲ್ಲ ಯಾರೆಲ್ಲ ಓದ್ತಾ ಇದ್ದೀರಾ ಎಡಿಷನ್ 4 ಓದಿ, ಮುಂದೆ ಬಂದರೆ ಅದನ್ನು ತೊಗೊಂಡು ಓದಿ ಅಂತ ಹೇಳ್ತಿದ್ದೀನಿ. ಮತ್ತು ಇನ್ನೂ ಏನಪ್ಪ ಹೇಳ್ತೀನಿ ಅಂದರೆ, ಪದೇ ಹೇಳ್ತಾ ಇದ್ದೀನಿ, ಕನ್ನಡ ಮೀಡಿಯಮ್ ಆಸ್ಪಿರೆಂಟ್ಸ್ ಅಂದರೆ ಲೈಕ್ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವರಿಗೆ ಪುನಃ ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಯುನಿಕೇಷನ್ಗೆ ಒತ್ತನ್ನು ಕೊಡಿ. ಯಾಕಂದರೆ ನಿಮಗೆ ಕನ್ನಡ ಬರುತ್ತೆ, ನೀವು ಕನ್ನಡ ಆಲ್ಮೋಸ್ಟ್ ಅಲ್ಲಿ 28 to 30 ಮಾಡ್ತೀರಾ ಅಂತ ನನಗೆ ಹೋಪ್ ಇದೆ. ಕಮ್ಯುನಿಕೇಷನ್ ಇಂಗ್ಲೀಷಲ್ಲಿ 35 ಮಾರ್ಕ್ಸ್ ಇರುತ್ತೆ, ಕಂಪ್ಯೂಟರ್ 30 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು 40 ಕ್ರಾಸ್ ಮಾಡಿದ್ರೆ ಗುಡ್ ಸ್ಕೋರ್, 40-45 ಅಂದರೆ ನೀವು ಗುಡ್ ಸ್ಕೋರು. ಅದನ್ನು ಮಾಡಿದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಆಗ್ತೀರಿ. ಹಾಗೆ ಫಸ್ಟ್ ಪೇಪರು GS ಅಲ್ಲಿ ಏನು ಮಾಡಬೇಕಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಹಾಗೆ ಅದರಲ್ಲಿ ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ಗೆ ಹೆಚ್ಚು ಒತ್ತನ್ನು ಕೊಡಿ. ಹಾಗೆ ನಾನು ನೋಡ್ತಾ ಇದ್ದೀನಿ, ಇದಕ್ಕೆ ತುಂಬ ಪ್ರಿಫರೆನ್ಸ್ ಕೊಡಬೇಕು ನೀವು ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಇನ್ನೂ ನಾನು ನೋಡ್ತಿರ್ತೀನಿ ಲೈಬ್ರರಿಯಲ್ಲಿ ಸೈನ್ಸ್ ಸ್ಟೂಡೆಂಟ್ಸು ಏನು ಮಾಡ್ತಿರ್ತಾರೆ, ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸು, ಕಾಮರ್ಸ್ ಸ್ಟೂಡೆಂಟ್ಸು, ಈಗ ಧಾರವಾಡದಲ್ಲಾಗಿರ್ಬೋದು, ವಿಜಯನಗರ, ಚಂದ್ರಲೇಔಟು, ವಿಜಯಪುರ, ಕಲಬುರ್ಗಿ, ಎಲ್ಲೆಲ್ಲಿ ಲೈಬ್ರರೀಸ್, ಗ್ರಂಥಾಲಯದಲ್ಲಿ ಕೂತ್ಕೊಂಡು ಓದ್ತಿರ್ತಾರೆ. ಪೇಯ್ಡ್ ಅಂದರೆ ಸಾರ್ವಜನಿಕ ಲೈಬ್ರರಿಯಲ್ಲಿ ಓದ್ತಿರ್ತಾರೆ, ಅಥವಾ ಪೇಯ್ಡ್ ಲೈಬ್ರರಿಯಲ್ಲಿ ಓದ್ತಿರ್ತಾರೆ. ಓಕೆನಾ. ಇವರೆಲ್ಲ ಏನು ಮಾಡೋದು ಅಂದರೆ, ಯಾವ ಈಸಿ ಸಬ್ಜೆಕ್ಟ್ ಇರುತ್ತೆ ಅದನ್ನು ಮಾತ್ರ ಸ್ಟಡಿ ಮಾಡ್ತಿರ್ತಾರೆ. ಓಕೆನಾ. ಯಾವುದು ಈಸಿ ಇರುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ, ಆ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾ ಇರ್ತಾರೆ. ಏನಪ್ಪ ಅಂದರೆ ಅವ್ರು ಇಂಗ್ಲೀಷು ನೋಡಿ, ಯಾವುದೇ ಒಬ್ಬ ಸ್ಪರ್ಧಾರ್ಥಿ ಕಮ್ಯುನಿಕೇಷನಲ್ಲಿ ಇಂಗ್ಲೀಷನ್ನು ಸ್ಟಡಿ ಮಾಡ್ತಿರಲ್ಲ, ಕಮ್ಯುನಿಕೇಷನ್ ಅಂದರೆ ಕಂಪ್ಯೂಟರ್ನ ಸ್ಟಡಿ ಮಾಡ್ತಿರೋದಲ್ಲ, ಮತ್ತು ಮೆಂಟಲ್ ಎಬಿಲಿಟಿಯನ್ನು ಸ್ಟಡಿ ಮಾಡ್ತಾ ಇರಲ್ಲ. ಓಕೆನಾ. ಆ ಕಾರಣದಿಂದ ನೀವೇನು ಮಾಡ್ತೀರಾ, ಹೆಚ್ಚು ಒತ್ತನ್ನು ನೀವೇನು ಈ ಸಬ್ಜೆಕ್ಟ್ಗಳಿಗೆ ಕೊಡಿ. ನಾನು ಹೇಳಿದ ಸಬ್ಜೆಕ್ಟ್ಗಳಿಗೆ ಯಾವುದು, ಕಂಪ್ಯೂಟರ್, ಇಂಗ್ಲೀಷ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಜೊತೆಗೆ ನಮ್ಮ ಅಂದರೆ ಮೆಂಟಲ್ ಎಬಿಲಿಟಿ ಮತ್ತು ಆಪ್ಟಿಟ್ಯೂಡ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡಿ. ನೀವು ಸ್ಕೋರ್ ಅಂದರೆ ಟ್ಯಾಕಲ್ ಮಾಡ್ತೀರಾ, ಮುಂದಿನ ಎಕ್ಸಾಮ್ಗಳು ನೀವು ತುಂಬ ಟ್ಯಾಕಲ್ ಮಾಡ್ತೀರಾ. ಓಕೆನಾ. ಆ ಕಾರಣದಿಂದ ಈಗ ಸಿನಾರಿಯೋ ನೋಡಿ, ರೀಸೆಂಟಿಗೇನು ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ಆಗಿರಬಹುದು, ಯಾರೇ ಆಗಿರ್ಬೋದು, ಈವನ್ MSc ಸ್ಟೂಡೆಂಟ್ಸು, MTech ಸ್ಟೂಡೆಂಟ್ಸು, ಇವರೆಲ್ಲ PCಗೆ ಎಕ್ಸಾಮ್ ಬರೆದು PC ಜಾಬ್ ತೊಗೊಂಡಿದ್ದಾರೆ. ಎಷ್ಟೋ ಉದಾಹರಣೆಗಳಿದ್ದಾವೆ. ಅವರು IT-BT ಕಂಪ್ನಿ ಬಿಟ್ಟು ಬಂದು ಇಲ್ಲಿ ಏನೋ ಎಕ್ಸಾಮ್ ತೊಗೊಂಡು ಟ್ಯಾಕಲ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೊಂದು ಗ್ರಾಸ್ಪಿಂಗ್ ಪವರ್ ಹಂಗೆ ಇರುತ್ತೆ. ಮತ್ತು ಜೊತೆಗೆ ಅವರು ಬೇಸಿಕಲಿ ಓದಬೇಕಾದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ, ಮತ್ತು ಅದರಲ್ಲಿ ಸೈನ್ಸ್ ಅವರು ಓದಿರ್ತಾರೆ, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಓದಿರ್ತಾರೆ. ಎಲ್ಲ ಅದರ ಇಂಟರ್ ಲಿಂಕ್ ಇರುತ್ತೆ, ಚೈನ್ ಅವ್ರಿಗೆ ಒಂಥರ ಕೊಂಡಿ ಇರುತ್ತೆ. ಆ ಕಾರಣದಿಂದ
ಏನು ಮಾಡಬೇಕಂದ್ರೆ ನೀವು ನಾ ಹೇಳಿದ ಸಬ್ಜೆಕ್ಟಿಗೆ ಹೆಚ್ಚು ಫೋಕಸ್ ಮಾಡಿ ಅವರಿಗೆ ಸಮಾನವಾಗಿ ನೀವು ಜಾಬ್ ತೊಗೊಳ್ಳಿ. ಬಟ್ ಹಾಗಂತ ಹೇಳಿ ನಾನು ಸೈನ್ಸ್ ಸ್ಟೂಡೆಂಟ್ಸನ್ನು ಅಲ್ಲಾಗಿ ಎಳಿತಾ ಇಲ್ಲ, ಅವರು ಸ್ಪರ್ಧಾರ್ಥಿಗಳೇ. ಬಿಕಾಸ್ ನಾನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೈನ್ಸ್ ಸ್ಟೂಡೆಂಟ್ಸ್ ಯಾಕೆ ಆಲ್ಮೋಸ್ಟ್ ಅಲ್ಲಿ ಇನ್ ಆಗ್ತಾ ಇದ್ದಾರೆ, ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ ಯಾಕೆ ಇನ್ನೂ ಹೀಗೆ ಅಂದರೆ ಬ್ಯಾಕ್ ಉಳ್ಕೊಂಡಿದ್ದಾರೆ, ಮತ್ತು ಅವ್ರಿಗೆ ಏನು ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲಪ್ಪ, ಯಾರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ನಾಳೆ ಏನಪ್ಪ ಅಂದರೆ ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ, ಇದರ ಸಂಪೂರ್ಣ ವಿಶ್ಲೇಷಣೆ ಏನೆಲ್ಲ ಇದೆ ಈ ಪುಸ್ತಕದಲ್ಲಿ, ಯಾಕೆ ನೀವು ಈ ಪುಸ್ತಕ ಓದಬೇಕು, ಯಾಕೆ ಇದರ ಪುಸ್ತಕದ ಮಹತ್ವ ಏನು, ಪ್ರತಿಯೊಂದು ನಾನು ಎಳೆಯಾಗಿ ಹೇಳ್ತೀನಿ. ಆ ಕಾರಣದಿಂದ ಇನ್ನೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಅಂದರೆ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಜಾಯ್ನ್ ಆಗಿ ನಾನು ಮಾಡೋ ಎಲ್ಲ ವೀಡಿಯೋಸನ್ನು ಪೋಸ್ಟ್ ಮಾಡ್ತೀನಿ. ಹಾಗೆ ಏನು ಸ್ಪರ್ಧಾರ್ಥಿಗಳಿಗೆ ಈಗ ನೋಡಿ, ಮೊನ್ನೆ ಹಿಯರಿಂಗ್ ಇತ್ತು ಹೈಕೋರ್ಟಲ್ಲಿ, ಅದು ಹೋಗಿ ಬಂದು ನಾನು ಮಾಹಿತಿ ಕೊಟ್ಟೆ, ಏನಾಯಿತು ಹೈಕೋರ್ಟಲ್ಲಿ ಹಿಯರಿಂಗ್ ಏನಾಯಿತು, ಏನೆಲ್ಲ ಮಹತ್ವದ ಬೆಳವಣಿಗೆ ಆಯಿತು ಅಂತಲೂ ನಾನು ಮಾಹಿತಿ ಕೊಟ್ಟೆ. ಯಾಕಂದರೆ ನಾನು ಏನು ವಾಸ್ತವತೆ ಇದೆ ಅದನ್ನು ಮಾತ್ರ ಹೇಳ್ತೀನಿ, ಓಕೆನಾ. ಸುಳ್ಳು ಮಾಹಿತಿ ಯಾವುದೇ ಕಾರಣಕ್ಕೂ ಸ್ಪರ್ಧಾರ್ಥಿಗಳಿಗೆ ಕೊಡೋದಿಲ್ಲ. ಇನ್ ಕೇಸ್ ಈಗ ನಾನು 5 ಪುಸ್ತಕಗಳು ಬರೆದಿದ್ದೀನಿ, ನಾನು 5 ಪುಸ್ತಕಗಳಿಗಿಂತ ಇನ್ನೂ ಚೆನ್ನಾಗಿ ಕಂಟೆಂಟ್ ಬೇರೆ ಪುಸ್ತಕಗಳಲ್ಲಿದ್ದರೆ ಆ ಪುಸ್ತಕಗಳನ್ನು ತೊಗೊಂಡು ಅದನ್ನು ಓದಿ. ಯಾಕಂದರೆ ನಿಮ್ಮ ಸಕ್ಸಸ್ಸು ನನಗೆ ಅದೇ ಶ್ರೇಯಸ್ಸು. ನಾನು ಪುಸ್ತಕದಲ್ಲೂ ಮೆನ್ಷನ್ ಮಾಡಿದ್ದೀನಿ. ನನ್ನ ಪುಸ್ತಕದಲ್ಲಿ ಏನಂತ ಮೆನ್ಷನ್ ಮಾಡಿದ್ದೀನಿ, ಸ್ಪರ್ಧಾರ್ಥಿಗಳ ಯಶಸ್ಸು ನನ್ನ ಯಶಸ್ಸು ಅಂತ. ನೀವು ಸಕ್ಸಸ್ ಆದರೆ ನನ್ನ ಸಕ್ಸಸ್ಸು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.